ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಒಂದನ್ನು ಪಡ್ಕೋಬೇಕಾದ್ರೆ ಮತ್ತೊಂದನ್ನು ಕಳ್ಕೊಬೇಕಂತ್ರಿ. ಹಂಗೆ ನಮ್ಮ ಊರು ಸುಧಾರಿಸ್ಬೇಕಾದ್ರೆ ನಾವು ಈ ಗಿಡಗಳನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದೈತಿ. ಹಾಗಾಗಿ ಕಡಿಯತ್ತಾರ ಕಡಿಯತ್ತಿದ್ರಂತ. ಹಾಗಾಗಿ ನಮ್ಮ ಮನೆಯವ್ರು ವಿಡಿಯೋ ಮಾಡ್ಕೊಂಬಂದಿದ್ರೆ ರೋಡ್ ಆಗಲು ಮಾಡತ್ತಾರ. ಅವಾಗೆಲ್ಲ ಬಿಲ್ಡಿಂಗ್ ಕೆಡವಿದ್ರೆ ಈಗ ಗಿಡ ಕೆಡವಾತ್ತಾರ. ನೋಡ್ರಿ ಹೆಂಗೈತಿ ಸೌದತ್ತಿದ ವ್ಯೂ. ಈಗ ಸದ್ಯ ಮಟ್ಟಿಗೆ ಹಿಂಗೈತಿ ನೋಡ್ರಿ. ಆದರೂ ಈ ಗಿಡ ಕಡಿಯತ್ತಿದ್ದು ಬೇಜಾರು ಆಗತ್ತೈತ್ರಿ. ಯಾಕಂತ ಹೇಳಿದ್ರೆ ಸೌದತ್ತಿ ಒಳಗೆ ಇಲ್ಲಿ ಹೋಗುವಾಗ ಸಾಲಕ್ಕೆ ಒಂದಿಷ್ಟು ಗಿಡ ಇದ್ದು ಒಂಥರ ಖುಷಿ ಅನ್ನಿಸ್ತಿತ್ತು ಆ ಪ್ಲೇಸಿಗೆ. ಆ ಕಡೆ ಎರಡು ಕಡೆ ಗಿಡ ಇದ್ದು ಈಗ ಎರಡು ಕಡೆಯೂ ಕಡಿಯತ್ತಾರ. ಯಾವ ರೋಡಿಗೆ ಅದಾವ ಅವೆಲ್ಲ ಕಡಿಯತ್ತಾರ. ಭಾಳ ದೊಡ್ಡ ಇದ್ದು ರೀ. ಫುಲ್ ರೋಡಿಗೆಲ್ಲ ನೆರಳಾಗುವಂಗಿದ್ದು. ಹಾಗಾಗಿ ಒಂಥರ ಅನಿಸ್ತೈತಿ. ಆದ್ರೆ ಆ ಜಾಗ ಖಾಲಿ ಅನಿಸ್ತೈತಿ ನೋಡ್ರಿ. ನಮ್ಮ ಮನೆಯವ್ರು ನೋಡ್ರಿ ಮೊಬೈಲ್ ಹೊಂಗ್ಳಕ್ಕೆ ಹೊಂಟಿದ್ರಂತ. ಹೊಳಿ ಎಷ್ಟು ಬಂದೈತಿ ಅಂಥೇಳಿ ವಿಡಿಯೋ ಮಾಡ್ಕೊಂಬಂದಿದ್ರೆ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ನಾನು ಹಾಕಿದೆ. ನೋಡ್ರಿ ಹೊಳಿ ಎಷ್ಟು ಬಂದೈತಿ. ನೋಡಲ್ಲಿ ನಡಕ್ ಹೆಂಗೈತೆ ನೋಡಲ್ಲ. ಈಗ ನಡಕ್ ಹೆಂಗೈತೆ ನೋಡೋದು ಗಟ್ಟಿ. ಹೋಗಾಕ ಸಹಾಯಕತ್ರ ರೈಲ್ವೆ ಗೇಟ್ ಓಪನ್ ಆತ. ಇದು ನೆಕ್ಸ್ಟ್ ಡೇ ಬ್ಲಾಗ್ ನೋಡ್ರಿ. ನೆಕ್ಸ್ಟ್ ಡೇ ನಂಗೆ ಅವಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋ. ಹಾಗಾಗಿ ನೆಕ್ಸ್ಟ್ ಡೇದೇನು ಇದ್ರಾಗ ಮಿಕ್ಸ್ ಮಾಡೀನಿ. ಇದು ನೋಡ್ರಿ ಹೂ ಎಷ್ಟಾಗ್ಯಾವು ದಾಸವಾಳ ಹೂ. ಇದು ಸೀಸನ್ ಕಾಣಿಸ್ತೈತೆ ರೀ. ಮಳೆಗಾಲದಾಗ ಭಾಳ ಆಕ್ಕವು ಮತ್ತು ಬೇಸಿಗೆ ಒಳಗೆಲ್ಲ ಕಮ್ಮಿ ಆಕ್ಕವು. ಅವಾಗ ಒಂದು 4-5 ಇಷ್ಟ ಸಿಗ್ತಾವೆ ಎಷ್ಟು ದೊಡ್ಡ ಗಿಡ ಇದ್ದರು. ಈಗ ನೋಡ್ರಿ ಎಷ್ಟೊಂದಾಗ್ಯಾವು. ಈಕಿ ನಮ್ಮ ಚುಕ್ಕಿ ನೋಡ್ರಿ ದೇವ್ರಿಗೂ ಕುಂಕುಮ ಹಚ್ಚಕತ್ಕೊಳ್ಳಿ ತನಗೂ ಹಚ್ಚಂತೇಳಿ ಹಚ್ಚಿಸ್ಕೊಂಬಂದಾಳೆ. ಬರೀ ಕುಂಕುಮ ಹಚ್ಚಿದ್ರೆ ಬಿಡಂಗಿಲ್ಲ ರೀ. ಅರಿಶಿನೂ ಹಚ್ಚಂತೇಳಿ ಗಲ್ಲಾನು ತೋರಿಸ್ತಾಳೆ. ಹಾಗಾಗಿ ಹಚ್ಕೊಂಬಂದಿದ್ದೆ. ಬದ್ನಿಕಾಯಿ ನೋಡ್ರಿ ಇವು ಬೀಜಕ್ಕೆ ಅಂಥೇಳಿ ಬಿಟ್ಟಾರ ನಮ್ಮಮ್ಮ. ಬದ್ನಿಕಾಯಿ ಬಜ್ಜಿ ಮಾಡ್ಬೇಕ್ರಿ ಮಸ್ತ್ ಅಕ್ಕವ ಅಂತೇಳಿ ನಾ ಹೇಳತ್ತಿದ್ದೆ. ಹರ್ಕೊ ಹಂಗಿದ್ರೆ ಅಂದ್ರೆ ನಾನು ಮತ್ತೊಂದು ದಿನ ಮಾಡಿದ್ರೆ ಅಂತಂಥೇಳಿ ಸುಮ್ಮನಾದೆ. ಮಾಡ್ತೇನೆ ತಡ್ರಿ. ಕೆಂಪು ಖಾರ ಐತೆ ಹೆಂಗೂ ಈಗ ಮಾಡಿದ್ರೆ ಚಲೋ ಆಕೈತಿ. ಮಸ್ತ್ ಅಕ್ಕವ್ರಿ ಬಜ್ಜಿ. ನಾನು ಶಿರಟ್ಟಿಗೆ ಹೋದಾಗ ತಿಂದೀನಿ ರೀ. ಇಲ್ಲಿ ನೋಡ್ರಿ ಲಿಂಬಿಕಾಯಿ ಇದೊಂದು ಐತ್ರಿ. ಮೊನ್ನೆ ಒಂದು ಹರಿದೇನಿ. ಫಸ್ಟ್ ಟೈಮ್ ಆಗಿದ್ರಿ ಇದ್ರೊಳಗೆ. ಹೋದ ಅಮಾಸಿಗೆ ಸಣ್ಣ ಒಂದು 2 ಸಿಕ್ಕಿದ್ದು. ಈ ಅಮಾಸಿ ಆದಮೇಲೆ ಇದೊಂದು ಕಾಣಿಸಾತೈತಿ. ಮೊನ್ನೆ ಒಂದು ಹರಿದೇನಿ. ಇಷ್ಟು ಹೂ ತೊಗೊಂಬಂದೆ ನಾ ಅಂತ ಹರ್ಕೊಂಡೆ. ಪೂಜೆ ಮಾಡೋಣಂತ್ರಿ. ಇವತ್ತು ಸಂಡೇ ಐತಿ. ನಮ್ಮ ಮನೆ ದೇವ್ರ ವಾರ. ಮನೆ ನೋಡ್ರಿ ಕ್ಲೀನ್ ಮಾಡಕ್ಕೆ ತೆಗ್ದೇನಿ ಮೊಹರಂ ಸಲುವಾಗಿ. ಹಾಗಾಗಿ ಬಾಂಡೆ ಎಲ್ಲ ತಿಕ್ಕಿ ಇಟ್ಟೇನಿ. ಎಲ್ಲ ಅಲ್ಲಲ್ಲೇ ಹೊರಗೆ ಇಟ್ಟು ಬಾಂಡೆನು. ಒಂದಿಷ್ಟು ಡಬ್ಬಿ ತಿಕ್ಕೊಂಬಂದೇನಿ. ಇದೊಂದಿಷ್ಟು ಬುಟ್ಟಿ ತಿಕ್ಕಬೇಕು. ಮಧ್ಯಾಹ್ನಕ್ಕೆ ಮುಂಜಾನೆ ನಮ್ಮ ಮನೆಯವ್ರಿಗೆ ಚಪಾತಿ ಮಾಡಿ ಕಟ್ಟಿದ್ವಿ. ಮಧ್ಯಾಹ್ನಕ್ಕೆ ನಾವು ಜೋಳದ ಕಡುಬು, ಪುಂಡಿ ಪಲ್ಯ ಮತ್ತು ಬೆಳ್ಳುಳ್ಳಿ ಖಾರ. ಬರ್ರಿ ಎಲ್ಲರೂ ಊಟ ಮಸ್ತಿತ್ತು ಟೇಸ್ಟ್. ಇದು ಪುಂಡಿ ಪಲ್ಯ ಮತ್ತು ಇದಕ್ಕೆ ಮಾಡ್ಬೇಕು ಜೋಳದ ಕಡುಬು ಅನ್ಕೊಳತ್ತಿದ್ದೆ. ನಮ್ಮ ಮನೆಯವ್ರು ತಿನ್ನಂಗಿಲ್ಲ. ಹಾಗಾಗಿ ನಾನು ಮಾಡಿರಲಿಲ್ಲ. ಅಮ್ಮ ಊರಿಂದ ಬಂದ್ರಲ್ಲ, ಅಮ್ಮನೂ ತಿಂತಾರಂಥೇಳಿ ಮಾಡಿದೆ. ಇದು ನೋಡ್ರಿ ನೆಕ್ಸ್ಟ್ ಡೇ ನಾಷ್ಟಕ್ಕೆ ದೋಸೆ ಮಾಡಿದ್ದೆ ನಾನು. ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ. ಚಿನ್ನಿಗೆ ಚುಕ್ಕಿಗೆ ನೆಗಡಿ ಭಾಳ ಆಗೈತ್ರಿ. ಹಾಗಾಗಿ ಔಷಧ ಹಾಕಕ್ಕೆ ಬಾ ಅನ್ನತ್ತೀನಿ. ಈಕೆ ಅಕ್ಕಿನ ಕರಿತಾಳೆ ನೋಡ್ರಿ, ನೀವು ಹೋಗಿ ಬಾ ಮೊದ್ಲು ಅಂತೇಳಿ. ಆಕೆಗೆ ದುಗಿಸ್ತಾಳೆ. ಆಕೆ ಹಾಕೊಂಡ್ಮ್ಯಾಗ ಈಗಿನ ಔಷಧ ಹಾಕ್ಕೊಳಕ್ಕಿ. ನಮ್ಮ ಚಿನ್ನಿ ಮೊದಲು ಸಣ್ಣಕ್ಕಿದ್ದಾಗ ಸುಮ್ಮ ಕುಡಿತಿದ್ಲೆ ರೀ. ಯಾವಾರ ಒಂದೊಂದು ಔಷಧಿಗೆ ಅಷ್ಟೇ ಕಾಡಿಸ್ತಾಳೆ. ಅವು ಭಾಳ ಕಹಿ ಇದ್ರೆ, ಇಲ್ಲ ಅಂದ್ರೆ ಕುಡಿತಾಳೆ. ಇದು ಜ್ವರದ ನೆಗಡಿದೊಂದು ಸ್ವಲ್ಪ ಕಹಿ ಇತ್ತು. ಹಾಗಾಗಿ ಕಾಡ್ಸಾಕತ್ತಿದ್ಲು. ಅಂದರೂ ಬಿಡಲಿಲ್ಲ ರೀ, ಹಿಡಿದು ಹಾಕಿದೆ.
ಎರಡೆರಡು ಔಷಧಿ ಹಾಕೋದಂದ್ರೆ ದೊಡ್ಡ ತಲೆನೂ ಬರ್ತೈತೆ ರೀ ಇವ್ರಿಬ್ಬರಿಗೂ. ಈಕಿನ ಮುಗಿತ್ರಿ ಈಗ ಅಕ್ಕಿ ಹಾಕಾಕತ್ಕೊಳ್ಳಿ. ಆಕೆ ಏನು ಮಾಡ್ತಾಳೆ ಗೊತ್ತಿಲ್ಲ. ಈ ಕ್ಲೈಮೇಟ್ ಬದಲಿ ಆದ ತಕ್ಷಣ ಮಕ್ಕಳಿಗೆಲ್ಲ ಆರಾಮಿಲ್ದಂಗೆ ಆಗ್ಬಿಡ್ತೈತಿ. ಎಷ್ಟು ಕಾಯ್ತೇವೆ ಅಂದರೂ ಆಗಂಗಿಲ್ಲ. ಅದ್ರಾಗೂ ನಮ್ಮ ಚುಕ್ಕಿ ಬಾಂಡೆತಿಕ ಹತ್ರ ಅರ್ಬಿಗೆ ಹತ್ರ ಬಂದು ನೀರಾಗ ನಿಂದಿರ್ತಾಳೆ. ಹಾಗಾಗಿ ಆಕಿಗೆ ಜ್ವರ ಬರತ್ತಾವ್ರಿ. ಈಕಿಗೆ ಕೆಮ್ಮು ನೆಗಡಿ ಐತಿ. ಚಿನ್ನಿಗೆ ಕೆಮ್ಮು ನೆಗಡಿ, ಚುಕ್ಕಿಗೆ ಜ್ವರ ಮತ್ತು ನೆಗಡಿ. ಮತ್ತೇನು ಕರೆದಿದ್ದ ಅಂತ ತಿನ್ನಬೇಡ ಅಂದ್ರೂ ಕೇಳಂಗಿಲ್ಲ. ಚುಮ್ಮರಿನೂ ಬೇಕಾ ಎಲ್ಲನೂ ಬೇಕಂತಾಳೆ. ಚುಕ್ಕಿ ನೋಡ್ರಿ ಇದಕ್ಕೆ ಆಡಿಸ್ಕೊಂಡು ಹೆಂಗೆ ಸರಿ ಆಗ್ತಾಳೆ, ಔಷಧ ಹಾಕ್ತಾಳೆ ಬಾ ಅಂತೀನಿ. ಈಕಿಗೆ ಚುಕ್ಕಿಗೆ ಒಬ್ಬೊಬ್ಬರು ಔಷಧ ಹಾಕಕ್ಕೆ ಆಗಂಗಿಲ್ಲ ರೀ. ಹಾಗಾಗಿ ಅವ್ರ ಅಮ್ಮ ಮತ್ತು ಅವ್ರ ಪಪ್ಪ ಇಬ್ಬರು ಜೋಳ ಮತ್ತು ಗೋಧಿ ಖಾಲಿ ಆಗಿದ್ದು ರೀ ನಮ್ಮ ತರಕ್ಕೆ ಹೋಗ್ಯಾರ. ನಾವು ಅವಾಗವಾಗ ತರಂಗಿಲ್ಲತ್ತೆ, ವಾರ ವಾರ ಒಮ್ಮೆ ತಂದು ಇಡ್ತೀವಿ. ಹಾಗಾಗಿ ತೊಗೊಂಬರ್ತೇವೆ ಅಂತ ಹೇಳಿ ಹೋಗ್ಯಾರ ಇಬ್ಬರು. ನೋಡ್ರಿ ಚುಕ್ಕಿಗೆ ಎಷ್ಟು ಗುದ್ದಾಡ್ಕೊಂತ ಔಷಧ ಹಾಕ್ಬೇಕು. ಕೈ ಬಡಿಸ್ತಾಳ್ರಿ, ಕಾಲಿಲೇ ಒದಿತಾಳೆ. ಒಂದಿಬ್ಬರು ಬೇಕರಿ ಈಕೆಗೆ ಔಷಧ ಹಾಕಕ್ಕೆ. ಅಷ್ಟು ಹಿಡಿಯಾಕತ್ತಾಳ ಅಂದರೂ ಕೇಳವಲ್ಲಕ್ಕಿ. ಇಷ್ಟು ಗುದ್ದಾಡಿ ಔಷಧ ಹಾಕೋತಾನೆ ಅಂದ್ರೆ ರಗಡಕ್ಕೈತ್ರಿ. ಅದಕ್ಕೆ ಔಷಧ ಹಾಕಕ್ಕೆ ಹೊರ್ಲಕ್ಕೈತಿ. ಆದ್ರೆ ಆರಾಮಿಲ್ಲ ಅಂದ್ರೆ ನಿರ್ವಹ ಇರಂಗಿಲ್ಲ, ಹಾಕಬೇಕು. ಹಾಗಾಗಿ ಹಾಕಿದೆ. ಕೊಡಕ್ಕ ಕೊಡೋ ಗ್ಲಾಸ್ ಕೊಡಗಿ. ನೋಡ್ರಿ ನೀರು ಕೊಡಂತ ಹೇಳಿದ್ರೆ ಇಬ್ಬರು ಕೂಡಿ ಚೆಲ್ಲಿದ್ರೆ ಈಗ ಮತ್ತಿಕ್ಕಿ ಸದಾಕಿ ಒರ್ಸಾಕತ್ತಾಳೆ. ಈಕಿ ಚೆಲ್ಲೋದು ಒರೆಸೋದು ಈ ಕೆಲಸ ಭಾಳ ಚಂದ ಮಾಡ್ತಾಳ್ರಿ. ಬಟ್ ನೀರು ತಂತಂದ ಹೊರಗಿಂದ ಚೆಲ್ಲಾದರೂ ಒರೆಸ್ತಾಳೆ. ಈಗ ನೋಡಿ ಯಾರು ಚೆಲ್ಲಾರ ಅಂತ ಕೇಳಿದ್ರೆ ಅಕ್ಕ ಅಂಥೇಳಿ ತೋರಿಸ್ತಾಳೆ. ಇಂಥವು ಎರಡು ಹುಡುಗರು ಮನ್ಯಾಗಿದ್ರೆ ಇಡೀ ದಿನಾನು ಹೆಂಗೆ ಹೋಕ್ಕೈತಿ ಅಂಥೇಳಿ ಗೊತ್ತಾಗಂಗಿಲ್ಲ ರೀ. ನನಗಂತೂ ಹಂಗಾಗೈತಿ. ಒಂದೊಂದು ದಿನ ಟೈಮ ಸಾಲಂಗಿಲ್ಲ ನನಗೆ ಅನ್ನಿಸ್ತೈತಿ. ಹಂಗಾಗತೈತಿ ಹುಡುಗ ಸಲುವಾಗಿ. ಚುಕ್ಕಿಗೆ ಮತ್ತೊಂದು ಸ್ವಲ್ಪ ಡಿಸೆಂಟ್ರಿ ಹದ್ದಂಗೂ ಅನ್ನಿಸ್ತಾ. ಹಾಗಾಗಿ ಮತ್ತು ಅದು ಒಂದು ಔಷಧ ಹಾಕಿದ್ರಾತಂತ ಹೇಳಿ ಹಾಕಾತೇನೆ. ಇವು ಒಂದೊಂದು ಔಷಧ ಹಾಕೋದು ದೊಡ್ಡದಾಗಿರ್ತೈತಿ ರೀ. ಅದ್ರಾಗ 2-3 ಒಂದೇ ಸರಿ ಹಾಕೋದಂದ್ರೆ ದೊಡ್ಡ ಪದ್ಧತಿ ಬರ್ತೈತಿ. ಆಕಿತ್ತ ಕಾಣತ್ತಾಳಲ್ಲ, ಹಾಗಾಗಿ ಬಗ್ಗೆ ನೋಡಿ ನಾಟಕ ಮಾಡತ್ತಿದ್ಲೆ. ನೋಡ್ರಿ ಚುಕ್ಕಿ ನಿಮ್ಗೆಲ್ಲರಿಗೂ ಹಾಯ್ ಅಂತ ಹೇಳತ್ತಾಳ, ನಮಸ್ಕಾರ ಮಾಡತ್ತಾಳ. ಕಣ್ಣು ಮೂಗು ಎಲ್ಲ ಕೇಳಿದ್ರೆ ತೋರಿಸ್ತಾಳ್ರಿ ನಮ್ಮ ಚುಕ್ಕಿ. ಆದ್ರೆ ಕ್ಯಾಮ್ರಾ ಅನ್ನಿದ್ದಾಗ ತೋರ್ಸಂಗಿಲ್ಲ. ಹಂಗೆ ನಾವಷ್ಟಕ್ಕೆ ಇದ್ದಾಗ ಕೇಳಿದಾಗ ತೋರಿಸ್ತಾಳೆ. ಫೋನ್ ಹಿಡಿದ್ವಿ ಅಂದ್ರೆ ತೋರಿಸೋದೇ ಇಲ್ಲ. ಚಿನ್ನಿ ಇಲ್ಲ ಅಂಥೇಳಿ ಅಷ್ಟೇ ತೋರಿಸಿಲ್ಲ. ಸಣ್ಣ ಮಕ್ಕಳಿದ್ದಾಗ ನಾವೇನೇನು ಅನುಭವಿಸ್ತೇವೆ ಅದೆಲ್ಲ ಈಗ ಅನುಭವಿಸ್ಬಿಡ್ಬೇಕು ರೀ. ಮಕ್ಕಳು ಸಣ್ಣ ಇದ್ದಾಗ ಅವ್ರು ಆಡೋದು, ಅವ್ರು ಮಾಡೋದೆಲ್ಲ ನೋಡ್ಕೊಂಡು ಮುಂದೆ ದೊಡ್ಡರಾದಿಂದ ಇದು ನಮಗೆ ಹೊಳ್ಳಿ ಸಿಗಂಗಿಲ್ಲ. ಈಗ ನಮ್ಮ ಚಿನ್ನಿ ವಿಷಯದಾಗ ನಮ್ಗೆ ಹಂಗಾಗೈತಿ. ಆ ವಿಡಿಯೋ ನೋಡಿದಾಗೆಲ್ಲ ಖುಷಿ ಅನ್ನಿಸ್ತೈತಿ. ಇದು ನೋಡ್ರಿ ಜೋಳ ತೊಗೊಂಬಂದಿದ್ದು ನಮ್ಮ ಮನೆಯವರು. ಎದ್ರೊಳಗೆ ಒಂದು ನುಷಿ ಕಾಂತ್ರಿ ಚೀಲ ಇಳಿಸ್ಕೋಬೇಕಾದ್ರೆ, ಹಾಗಾಗಿ ಜೋಳ ಚೀಲ ಈಗ ತೆಗೆದು ನೋಡ್ಕೊಳತ್ತೀವಿ. 30 kg ಜೋಳ ಮತ್ತು 30 kg ಗೋಧಿ ತಂದಾರ. ಇದು ನಮಗೆ ಏನಿಲ್ಲ ಅಂದ್ರೆ ಒಂದು 6-7 ತಿಂಗಳು ಆಕೈತ್ರಿ. ಮತ್ತು ಆಮೇಲೆ ತರಬೇಕಾಕೈತಿ. ನಮ್ಮಮ್ಮ ರಿಕ್ಷಾಕ್ಕೆ ಬರ್ತೇನೆ ಅಂದ್ರಂತ ಅವ್ರನ್ನ ಬಿಟ್ಟು ಇವೆರಡು ಚೀಲನ ಇವ್ರು ಹೇರ್ಕೊಂಬಂದಾರ. ಕಟ್ಟಿಕೊಂಡು ಹಾಗೆ ಒಯ್ದಿದ್ರು. ಇದು ನೋಡ್ರಿ ಗೋಧಿ ಚೀಲ. ಇದನ್ನೊಂದು ಬಿಚ್ಚಿ ನೋಡ್ಬೇಕು. ಕರೆಕ್ಟಾಗಿ ಎದ್ರಾಗ ನುಷಿದ ಅಂತ ಗೊತ್ತಿಲ್ಲ. ಅದ್ರೊಳಗೆ ಏನು ಇರಲಿಲ್ಲ, ಜೋಳದಾಗ ಗೋಧಿ ಒಳಗೆ ಇರಬೇಕು, ನೋಡ್ಬೇಕು. ಗೋಧಿ ಒಳಗೆ ನುಷಿ ಇದ್ದು ಸ್ವಚ್ಛ ಮಾಡಿದ್ರೆ. ಚುಕ್ಕಿ ನೋಡ್ರಿ ಅವ್ರ ಬಾಬಾ ಹೊರಗೋಗಿದ್ರು, ಹಾಗಾಗಿ ಕೆಟ್ಟಿದ್ದು ಫೋನ್ ತೊಗೊಂಡು ಬಾಬಾ ಅನ್ನತ್ತಾಳ.